ಇಲ್ಲಿಯವ್ರಿಗೆ ಕೋಕೋನಟ್ ತಿನ್ನೋದು ತೊಳ್ಕೊಳ್ಳೋದು ರೂಢಿ ಇಲ್ಲ. ಯಾವುದು ಇದು ಹಂದಿ, ಇದು ದನ, ಇದು ಚೀಸು. ಇಲ್ಲಿ ವುಡನ್ ಶೂಸ್ ಕೂಡ ಫೇಮಸ್ಸು. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು 3ನೇ ದಿನ ನಾವಿದ್ದೀವಿ ನೆದರ್ಲ್ಯಾಂಡ್ಸ್ ಅಲ್ಲಿ. ಸೊ ನೆದರ್ಲ್ಯಾಂಡ್ಸ್ ಅಲ್ಲಿ ತುಂಬಾ ಇವತ್ತು ಲಾಸ್ಟ್ ಡೇ ಒಂದು ಸಖತ್ತಾಗಿರೋ ಸ್ಪಾಟಿಗೆ ಕರ್ಕೊಂಡು ಹೋಗ್ತೀನಿ. ಬ್ಯೂಟಿಫುಲ್ ಆಗಿರುತ್ತೆ, ಇಮ್ಯಾಜಿನ್ ಮಾಡ್ಕೊಂಡು. ಅದಕ್ಕೆ ಇವತ್ತು ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ, ಚೆನ್ನಾಗಿ ಪ್ರೀಟಿಯಾಗಿ ಕಾಣಿಸೋಣ ಅಂತ ಹೇಳ್ಬಿಟ್ಟು. ಒಳ್ಳೆ ಫೋಟೋಶೂಟ್ ಸ್ಪಾಟು. ಹೋಗೋಣ. ನಾನು ರೆಡಿ ಆಗಿದ್ದೀನಿ, ಅಪ್ಪನೂ ರೆಡಿ ಆಗಿದ್ದಾರೆ. ಲೆಟ್ಸ್ ಗೋ. ಇವತ್ತು 3ನೇ ದಿನ ನಮ್ಮ ನೆದರ್ಲ್ಯಾಂಡ್ಸ್ ಅಲ್ಲಿ. ಸೊ ನೆನ್ನೆ ರೂಮು ತೋರಿಸಿದೆ ನಿಮಗೆ. ನಾವಿರೋದು ಹೋಟೆಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆಚೆಯಿಂದ ತೋರಿಸ್ತೀನಿ ನಾನು, ಬ್ಯೂಟಿಫುಲ್ ಆಗಿದೆ. ಸೊ ಇದು ನಮ್ಮ ರೂಮ್. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ವಿಡಿಯೋ ಪಾಸ್ ಮಾಡಿದ್ಯಾ ನೋಡು. ಏನು ಸಮಾಚಾರ? ತಿಂಡಿ ತಿಂದ? ನಾವು ತಿಂಡಿಗೆ ಹೋಗ್ಬೇಕೀಗ. ವಿಡಿಯೋ ಪಾಸ್ ಮಾಡ್ತಿರ್ಕೊಳ್ತೀವಿ. ನೆಟ್ ಪ್ರಾಬ್ಲಮ್ ಇರುತ್ತೆ. ಸೇಮ್ ಅದೇ ಇಂಗ್ಲೀಷ್ ಬ್ರೇಕ್ಫಾಸ್ಟ್. ಬೆಳಗ್ಗೆ ಮಾತ್ರ ನಾವೇನು ಕಾಂಪ್ರ ಆಗೋಕ್ಕಾಗಲ್ಲ. ಸೊ ಹಣ್ಣು, ಕಾರ್ನ್ಫ್ಲೆಕ್ಸು, ಕಾಫಿ ಇಸ್ ಗುಡ್. ನಮ್ಮಪ್ಪ ಬ್ರೆಡ್ ತಿಂತವ್ರೆ, ಕಷ್ಟ ಬಿದ್ದು ಆಯ್ತಾ ಇಲ್ಲ ಅವ್ರಿಗೆ. ಹಂದಿ, ದನ ಎಲ್ಲ ಇಟ್ಟಿದ್ದಾರೆ, ಅದಕ್ಕೆ ದಯವಿಟ್ಟು ನೋಡ್ಕೊಂಡು ತಿನ್ಬೇಕು. ಬ್ರೆಡ್ ತಿಂದು 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 ಅಲ್ವಾ? ಅಯ್ಯೋ, ಹಾಸ್ಟೆಲ್ ಆದ್ರೂ ಚೆನ್ನಾಗಿ ಕೊಡ್ತಾರೆ, ಸುಮ್ಮನೆ. ಇದೇನು ಸ್ಯಾಲ್ಮನ್, ಈ ಫಿಶ್. ಇದು ಪೋರ್ಕು. ಓ, ಹಂದಿ. ಇದು ಪೌಟ್ರಿ ಅಂದರೆ ಮೇ ಬಿ ಇದಿರಬೇಕು, ಹಸು ಇರಬೇಕು ಇದು. ಇದು ಚೀಸ್. ಇದು ಹಂದಿ ಮಾಂಸ, ಇದು ದನದ ಮಾಂಸ. ತಿಂತೀಯಾ? ಅದು ಹಸಿದಿಟ್ಟಿದ್ದಾರೆ, ಅದೇನು ಬಿಸಿನೂ ಮಾಡಲ್ಲ, ಏನು ಮಾಡಲ್ವಾ ಅಂತೀವ್ರು. ಯಾವುದು? ಇದು ಹಂದಿ, ಇದು ದನ, ಇದು ಚೀಸು. ಆ ಕಡೆದು ಫಿಶ್, ಸ್ಯಾಲ್ಮನ್. ಓಕೆ, ಸೊ ಇದು ಚೀಸ್, ಇದೆಲ್ಲ ಚೀಸ್. ನೋಡಿ, ಇದೆಲ್ಲ ಜಾಮು, ಬಟರು ಎಲ್ಲ. ಈ ಕಡೆ ವೆಜ್ಜು, ಮತ್ತೆ ಈ ಕಡೆ ನಿಮಗೆ ಕಾರ್ನ್ಫ್ಲೆಕ್ಸು ಅದು ಇದೆಲ್ಲ ಇಟ್ಟಿದ್ದಾರೆ. ಮೊಟ್ಟೆ ಇಟ್ಟಿದ್ದಾರೆ. ಏನು ಬೇಕು ಹಾಕೊಂಡು ತಿನ್ಬೋದು. ನಾವು ಆಚೆ ಹೋಗೋಣ, ಸಾಕಾಯ್ತು. 2 ಬ್ರೆಡ್ ತಿನ್ಬಿಟ್ಟು ಹೋಗೋದೆ. ಎಷ್ಟು ಚೆನ್ನಾಗಿದೆ ಲಾನು ಅಂತಂದರೆ, ಲಾನ್ಗಿಂತ ಹೋಟೆಲಲ್ಲಿ ಈ ಥರ ಲಾನ್ಸ್ಗಳು ನಮ್ಮ ಬೆಂಗಳೂರಲ್ಲಿ ಕಮ್ಮಿ ನಾವು ನೋಡೋದು. ಇಲ್ಲಿ ತುಂಬ ಪ್ರಯಾರಿಟಿ ಗ್ರೀನ್ ಕೊಡ್ತಾರೆ. ಮತ್ತು ಈ ದೇಶ ಏನಿದೆ, ಯುರೋಪ್ ದೇಶ, ಇದು ಎಕೋ ಫ್ರೆಂಡ್ಲಿ. ಜಾಸ್ತಿ ಗಿಡ ಆಗಿರ್ಬೋದು, ರೀಸೈಕ್ಲಿಂಗ್ ಆಗಿರ್ಬೋದು, ಹೆವಿ ಮಾಡ್ತಾರೆ. ಸೊ ಇದು ಹೋಟೆಲ್ ನೋಡಿ, ಒಂಥರ ನಾವು ಮೂವೀಸ್ಗಳೆಲ್ಲ ನೋಡಿರ್ತೀವಿ ಗೊತ್ತಾ, ಮೂವೀಸಲ್ಲಿ ನೋಡಿರೋ ವೈಬ್ಸು ಆ್ಯಕ್ಚುಲಿ ಇವಾಗ ರಿಯಾಲಿಟಿಯಲ್ಲಿ ನೋಡ್ತಾ ಇದ್ದೀವಿ ನಾವು. ಸಖತ್ತಾಗಿದೆ ನೋಡಿ. ಕನ್ಸ್ಟ್ರಕ್ಷನ್ ಎಲ್ಲ ಕಲ್ ಕನ್ಸ್ಟ್ರಕ್ಷನ್ಸು. ಹೊಡಿ ಎಗ್ರಿ ಕಟ್ಬಿಟ್ಟವ್ರೆ. ತುಕ್ಕಿಡ್ಕೊಂಬಿಟ್ಟದೆ. ಚಳಿ ಹಿಕ್ತಾದೆ. 12 ಡಿಗ್ರಿ 13 ಡಿಗ್ರಿ ಅಷ್ಟೇ. ಆಮೇಲೆ ಇನ್ನೊಂದು ಹೇಳೋದು ಮರ್ತದೆ ನಿಮಗೆ, ಹ್ಯಾನಿಕೆನ್ ಬ್ರ್ಯಾಂಡ್ ಇದೆಯಲ್ಲ, ಇದು ಯುರೋಪಿಯನ್ ಕಂಟ್ರಿದು. ಹ್ಯಾನಿಕೆನ್ ಬಿಯರ್, ಹ್ಯಾನಿಕೆನ್ ಇದು ಇಲ್ಲಿದು. ಬಟ್ ಹೆವಿ ಕಹಿ ಬಿಯರ್. ನಾವು ಫಸ್ಟ್ ಡೇನೇ ಕುಡಿದ್ವಿ. 100 ರೂಪಾಯಿ ಒಂದು ಟಿನ್ನು ಎಣ್ಣೆ. ಅದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆರ ನೋಡ್ದಿಲ್ಲ ಅವನ್ನೆಲ್ಲ. ಒಂದೊಂದು ದೇಶ ಒಂದೊಂದು ಥರ ಇದೆ ನಮಗೆ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಸಖತ್ತಾಗಿದೆ, ಎಷ್ಟು ಚೆನ್ನಾಗಿದೆ. ನೋಡಿ, ಸಿಗ್ನಲ್ ಲೈಟ್ಸ್ ಯಾವ ಥರ ಇದೆ ನೋಡಿ ಡಿಸೈನ್. ಆಮೇಲೆ ಎಲ್ಲ ಬೋರ್ಡ್ಸ್ಗಳು ಹಾಕಿದ್ದಾರೆ. ಆಮೇಲೆ ಈ ಕಡೆ ನೋಡಿ ಟೋಲು, ಅಲ್ಲೂ ಟೋಲ್ ಇದೆ, ಮುಂದೆನೂ ಟೋಲು ನೋಡಿ. ಟೋಲು ಅಂದರೆ ತುಂಬ ಕ್ಲೀನಾಗಿ ನೀಟಾಗಿದೆ ರೋಡ್ಸು. ಹಿಂಗೆ ಹಂಗೆ ಅಂತ ಏನಿಲ್ಲ. ಮತ್ತು ಸೈಕಲ್ ಪಾತು ನೋಡಿ. ಇಲ್ಲಿ ಯುರೋಪಿಯನ್ ಕಂಟ್ರೀಸಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಇಲ್ಲಿನ ಪಾಪ್ಯುಲೇಷನ್ ಎಷ್ಟಿದೆ ಅದರ 3/4 ಭಾಗ ಸೈಕಲ್ ತುಳಿಯೋರು ಇರ್ತಾರೆ. 11 ಮಿಲಿಯನ್ ಆಮ್ಸ್ಟರ್ಡ್ಯಾಮಲ್ಲಿ ಇದ್ದಾರಂತೆ. ಅಲ್ಲಿ 10 ಮಿಲಿಯನ್ ಜನ ಸೈಕಲ್ ತುಳಿತಾರಂತೆ. ಅಂದರೆ ಫಿಟ್ನೆಸ್ಸು ಜೊತೆಗೆ ಗೋ ಗ್ರೀನ್ ಕಾನ್ಸೆಪ್ಟು ಯುರೋಪಲ್ಲಿ ನಾನು ಹೇಳಿದ್ನಲ್ಲ. ಸೊ ಎಷ್ಟೊಂದಷ್ಟು ಜಾಗಿಂಗ್ ಮಾಡ್ತಾ ಇರ್ತಾರೆ, ಎಷ್ಟೊಂದಷ್ಟು ವಾಕಿಂಗ್ ಮಾಡ್ತಾ ಇರ್ತಾರೆ. ನಾವು ಹೆಂಗೆ ಅಂದರೆ, ನಮ್ಮ ಇಂಡಿಯಾದಲ್ಲಿ ಬೆಳಗ್ಗೆನೇ ಹೋಗ್ಬೇಕಿಲ್ಲ, ಸಂಜೆನೇ ಹೋಗ್ಬೇಕು. ಇವ್ರದ್ದು ಏನಿಲ್ಲ, ಹೋಯ್ತಾ ಇರ್ತಾರೆ ವಾಕಿಂಗ್, ಸೈಕಲಿಂಗು. ಸೈಕಲ್ದು ಪಾತು ಕಂಪ್ಲೀಟಾಗಿ ರೆಡ್ ಕಲರ್ ಪೇಂಟ್ ಮಾಡಿರ್ತಾರೆ. ಸೊ ಆ ಪಾತ್ ಮೇಲೆ ನಾವುಗಳು ಓಡಾಡಂಗಿಲ್ಲ, ಬರೀ ಸೈಕಲ್ಗೆ ಮಾತ್ರ ಎಕ್ಸ್ಕ್ಲೂಸಿವು. ನಾವು ಹೋದ್ರೆ ಮತ್ತೆ ಅವ್ರು ಗುದ್ಕೊಂಡು ಹೋಗ್ತಾರೆ ಅಷ್ಟೇ, ಇನ್ನೇನಾಗಲ್ಲ. ಸೊ ಅವ್ರವ್ರ ಲೈನಲ್ಲಿ ಅವ್ರವರೇ ಹೋಗಬೇಕು. ವಾಕಿಂಗ್ ಲೈನ್ ಬೇರೆ, ಪಾರ್ಕಿಂಗ್ ಲೈನ್ ಬೇರೆ, ಎಲ್ಲ ಬೇರೆ ಬೇರೆ. ನಾವು ನಮ್ಗೆ ಇಷ್ಟ ಬಂದಿರೋ ಥರ ಇಲ್ಲಿ ಬಿಹೇವ್ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ ರೂಲ್ಸ್. ನೆದರ್ಲ್ಯಾಂಡ್ಸಲ್ಲಿ ಇವಾಗ ನಾನು ಇದ್ದೀವಿ, ನೆದರ್ಲ್ಯಾಂಡ್ಸ್ ಸಿಟಿಲಿದ್ದೀವಿ. ಇಲ್ಲಿ ಸರ್ಕಲ್ ಜಾಸ್ತಿ ನೋಡಿ. ಇದು ಎಷ್ಟು ಸಖತ್ತಾಗಿದೆ.
ಸೂಪರಾಗಿದೆ ನೋಡಿ. ಅಲ್ಲಿ ಒಂದು ರೆಡ್ ಲೈನ್ ಕಾಣಿಸ್ತಿದ್ಯಾ, ಅದು ಸೈಕಲ್ ಪಾತ್. ಅಲ್ಲಿ ಯಾರೂ ಓಡಾಡಂಗಿಲ್ಲ, ನಿಂತ್ಕೊಳ್ಳಂಗಿಲ್ಲ. ಮತ್ತೆ ನೋಡಿ ಅಲ್ಲಿ ಸೈಕಲ್ಗೆ ಅಂತಾರೆ ಸ್ಟ್ಯಾಂಡ್ಗಳು. ಹಾಂ, ಅದು ಸಿಟಿ ಸರ್ವಿಸ್ ಬಸ್ ಸ್ಟ್ಯಾಂಡು. ಇದೆಲ್ಲ ನಮಗೆ ಹೋಟೆಲ್. ಇದು ನಮ್ಮ ಹೋಟೆಲ್ ನೋಡಿ, ಹೋಟೆಲ್. ಹ್ಯಾಪಿ ಮದರ್ಸ್ ಡೇ. ಮದರ್ಸ್ ಅಷ್ಟೇ ಅಲ್ಲ, ನಮ್ಗೆ ಯಾರು ನಿಷ್ಕಲ್ಮಶವಾದ ಪ್ರೀತಿ ಕೊಡ್ತಾರೆ, ನಮ್ಮ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಎಲ್ರು ಕೂಡ ಹ್ಯಾಟ್ಸ್ ಆಫ್. ಎವ್ರಿವನ್. ಸೊ ನಮ್ಗೆ ಯಾರು ಕೇರ್ ಮಾಡ್ತಾರೆ, ಒಂದ್ ಸೈಡ್ ಹ್ಯಾಪಿ ಮದರ್ಸ್ ಡೇ ಟು ಎವ್ರಿವನ್. ಓಕೆ ಆಂಟಿ ಡೈಲಾಗ್ ಹೊಡಿತಾವ್ರೆ. ಎಲ್ಲದಕ್ಕೂ ನೀರಿದೆಯಂತೆ, ಅದಕ್ಕೆ ನೀರಿಲ್ವಂತೆ. ಆಂಟಿ ಡೈಲಾಗ್ ಹೊಡಿತಾವ್ರೆ. ಇಲ್ಲಿಯವ್ರಿಗೆ ಕೋಕೋನಟ್ ತಿನ್ನೋದು ತೊಳ್ಕೊಳ್ಳೋದು ರೂಢಿ ಇಲ್ಲ. ಎಲ್ಲ ಡೈಲಾಗ್ ಮೇಲೆ ಡೈಲಾಗ್ ಬಿಡ್ತಾವ್ರೆ. ಸೊ ನಿಮ್ಗೆ ಇಲ್ಲಿ ವಿಂಟೇಜ್ ಕಾರ್ಗಳನ್ನ ನೋಡೋದಕ್ಕೆ ಇಲ್ಲಿ ಸಿಗುತ್ತೆ ನಿಮಗೆ. ಎಷ್ಟು ಚೆನ್ನಾಗೈತೆ ನೋಡ್ರಿ ವಿಂಟೇಜ್ ಕಾರ್ಗಳವೆಲ್ಲ. ಆದರೆ ನಮ್ಮ ಲೆಕ್ಕಕ್ಕೆ ವಿಂಟೇಜ್ ಕಾರು, ಅದು ಇವ್ರಿಗೆ ಯೂಸ್ ಮಾಡ್ಕೊತವ್ರೆ. ಯಾವುದು ಬ್ರ್ಯಾಂಡ್ ಗೊತ್ತಿಲ್ಲ, ಬಟ್ ಕ್ರೇಜಿಯಾಗೈತೆ. ಇಲ್ಲಿ ಜಾಸ್ತಿ ನಿಮಗೆ ಕೆನಾಲ್ಗಳಿದ್ದಾವೆ, ಯಾಕಂದರೆ ಇಲ್ಲಿ ತುಂಬ ಡಿಗ್ ಮಾಡಿ ಸಿ ಲೆವೆಲ್ಗಿಂತ ಇದು ಡೌನ್ ಇದೆ ಈ ಒಂದು ಪ್ರದೇಶ. ಸೊ ಅದಕ್ಕೆ ಇಲ್ಲಿ ನಿಮಗೆ ಕೆನಾಲ್ಗಳು ಮತ್ತು ಬ್ರಿಡ್ಜಸ್ಗಳು ನೆದರ್ಲ್ಯಾಂಡ್ಸು ಜೊತೆಗೆ ಈಗ ಆಮ್ಸ್ಟರ್ಡ್ಯಾಮಲ್ಲೂ ಸಹ ನಮ್ಗೆ ಹಂಗೆ ಕಾಣುತ್ತೆ. ಸೊ ಇಲ್ಲಿ ನಮಗೆ 1, 2, 3, 4, 5 ಲೇನ್ ಇರುವಂಥ ಹೈವೇ ಹೋಗ್ತಾ ಇದ್ದೀವಿ ಆಮ್ಸ್ಟರ್ಡ್ಯಾಮ್ ಕಡೆಗೆ. ಸೊ ಇನ್ನು 15 ಕಿಲೋಮೀಟ್ರ್ ಇದೆ ನಮಗೆ ಆಮ್ಸ್ಟರ್ಡ್ಯಾಮ್ಗೆ. ನೋಡಿ ಅಲ್ಲಿ ಆಮ್ಸ್ಟರ್ಡ್ಯಾಮ್. ಓ ನೋಡಿ ಅಲ್ಲಿ ಮೇಲೆ ಏರ್ಪೋರ್ಟು ನೋಡಿ, ಫ್ಲೈಟ್ ಕಾಣಿಸ್ತಾ ಇದೆ ನೋಡಿ. ಏರ್ಪೋರ್ಟ್ ಕೆಳಗಡೆ ನಾವು ಟನಲ್ ಅಲ್ಲಿ ಹೋಗ್ತಾ ಇದೀವಿ. ಓ ನೋಡಿ, ಯೂಟ್ಯೂಬಲ್ಲಿ ಹಾಕಿದ್ಮೇಲೆ ಡೌನ್ಲೋಡ್ ಮಾಡ್ಕೊ. ಎಷ್ಟು ಚೆನ್ನಾಗಿದೆ. ಮೇಲೆ ಏರ್ಪೋರ್ಟ್ ಇದೆ ನೋಡಿ, ಸಪ್ಪೆ ಸಖತ್ತಾಗಿದೆ. ಏರ್ಪೋರ್ಟ್ ಕೆಳಗಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರು ಡಿಸ್ಟರ್ಬೇ ಮಾಡಲ್ಲ ಯಾರಿಗೂ. ಅಲ್ಲಿ ನೋಡಿ ಅಲ್ಲಿ ಏರ್ಪೋರ್ಟು, ಫ್ಲೈಟ್ಸು ಇಲ್ಲ, ಇದೆ ಏರ್ಪೋರ್ಟು. ಅಲ್ಲಿ ನೋಡಿ, ನಮಗೂ ಅವ್ರಿಗೂ ಡಿಸ್ಟರ್ಬೆನ್ಸೇ ಇಲ್ಲ. ಅವ್ರ ಪಡೋರು ಅವ್ರವ್ರೆ, ನಮ್ಮ ಪಡ್ ನಾವಿದ್ದೀವಿ. ಓಪನ್ ನೇಕೆಡ್ ಏರ್ಪೋರ್ಟ್. ಹಾಂ, ಸಖತ್ತಾಗಿದೆ. ನಮ್ಮ ದೇಶದಲ್ಲಿ ಏರ್ಪೋರ್ಟ್ಗೆ ಅಂತಾನೆ ಎಲ್ಲ ಮಾಡಕ್ಕವ್ರೆ. ಅಲ್ಲಪ್ಪ, ನಮ್ಮ ದೇಶದಲ್ಲಿ ಏರ್ಪೋರ್ಟ್ಗೆ ಅಂತಾನೆ ಎಷ್ಟು ಲ್ಯಾಂಡ್ ಅಪ್ಪ ತಗೊಳ್ಳೋದು. ಏರ್ಪೋರ್ಟು ಕೆಳಗಿದೆ, ಮೇಲಿದೆ, ನಾವು ಕೆಳಗಡೆ. ಇಲ್ಲಿ ಟೇಕ್ ಆಫ್ ಆಗ್ತಾ ಇದೆ. ಈ ಕಡೆ ನೋಡಿ, ಏರ್ಪೋರ್ಟ್ ಕೆಳಗೆ ನಾವು ಹೋಗ್ತಾ ಇದೀವಿ. ರೋಡು ಸೂಪರ್ ರೋಡು. ನಾವು ಕೆಳಗೆ ಏರೋಪ್ಲೇನ್ ಮೇಲೆ. ಅಲ್ಲಿ ಏರೋಪ್ಲೇನ್ ಇಳಿತಾ ಇದೆ ಇಲ್ಲಿ ಕೆಳಗೆ. ಅಲ್ಲಿ ಇಳಿತಾ ಇದೆ. ಎಷ್ಟು ಚೆನ್ನಾಗಿ ಲ್ಯಾಂಡಿಂಗ್. ವಾವ್, ದಿಸ್ ಇಸ್ ಕ್ರೇಜಿ. ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ? ಹೆಂಗಿದೆ ಅಂಕಲ್ ಟೆಕ್ನಾಲಜಿ? ಸೈಕಾಗಿ ಐತೆ. ಟೆಕ್ನಾಲಜಿ ನಂಬರ್ 1. ನಾವಿನ್ನ 100 ವರ್ಷ ಬೇಕು ಇಲ್ಲಿ ಬರ್ಬೇಕಾದ್ರೆ. 100 ವರ್ಷ ಅಲ್ಲ, ನಮ್ ದೇವಸ್ಥಾನ ಮಾಡೋದೇ ಇಲ್ಲ ಬಿಡಿದಿನ. ನೋಡಿ ಆರೆಂಜ್ ಕಲರ್ ಟ್ರೈನು, ಏನ್ ಸಖತ್ತಾಗಿದೆ. ಓ ಅಲ್ಲಿ ಬೋಟ್ ಹೋಗ್ತಾ ಇದೆ, ಅದಕ್ಕೆ ಅಲ್ಲಿ ಬ್ರಿಡ್ಜ್ ಎತ್ತಿದ್ದಾರೆ. ಓ ರಾಮೇಶ್ವರಂ ಅಲ್ಲಿ ಇದೆಯಲ್ಲ ಹಂಗೆ. ಆ ಕಡೆ ಬೋಟ್ ಬರ್ತಾ ಇದೆ ನೋಡಿ. ಬೋಟ್ ಬಂತು, ಇದು ಬ್ರಿಡ್ಜ್ ಮುಚ್ಚಿಸ್ತಾ ಇದ್ದಾರೆ ಇವಾಗ. ಕಾಣಿಸ್ತಾನೆ ಇಲ್ಲ, ಇಲ್ಲಿಂದ ನೀರಿರೋದೇ ಕಾಣಿಸ್ತಿಲ್ಲ. ಅಲ್ಲಿ ಇಲ್ಲಿಂದಾನೇ ಕಾಣಿಸ್ತಿಲ್ಲ ನಮಗೆ. ಬೋಟ್ ಹೋಗ್ತಾ ಇದೆ ಅಲ್ಲಿ. ಬ್ರಿಡ್ಜ್ ಮುಚ್ಚಿತು ಇವಾಗ. ಅದೇ ಚೆನ್ನಾಗಿ ಡಿಸಿಪ್ಲಿನ್ ಆಗಿ ನಿಂತಿದ್ದಾರೆ ನೋಡಿ. ಒಂದು ಗಾಡಿ ಹಿಂದೆ ಒಂದು ಗಾಡಿ. ಅವ್ರ ಪ್ರೊಫೆಷನ್ ಡ್ರೈವರ್ ಅಲ್ವಾ, ಅವ್ರಿಗೆ ಗೊತ್ತು. ಈ ತರ ಗೇಟ್ ಹಾಕಿದ್ರೆ ಕಳ್ಳೆಕಾಯಿ ಸೌತೆಕಾಯಿ ಅಂದ್ರೆ ಒಳ್ಳೆ ವ್ಯಾಪಾರ. ಓ ಇಲ್ಲಿ ನೀರು. ಓಕೆ, ಸೊ ಸ್ವಲ್ಪ ನೆದರ್ಲ್ಯಾಂಡ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ.
ನಾವು ದಿನ ಬಳಕೆ ಮನೆಯಲ್ಲಿ ಫಿಲಿಪ್ಸ್ ಬಲ್ಬ್ಸ್ ಏನು ಯೂಸ್ ಮಾಡ್ತೀವಿ ಅದು ಇಲ್ಲಿದು. ಸೊ ಫಿಲಿಪ್ಸ್ ಫ್ರಮ್ ನೆದರ್ಲ್ಯಾಂಡ್ಸ್. ಜೊತೆಗೆ ಇಲ್ಲಿ ಒಂದು ಪದ್ಧತಿ ಇದೆ. ಯಾವ ಥರ ಅಂದರೆ, ಇವಾಗ ನಾವು ಫ್ರೆಂಡ್ಸು ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ನ ಪಬ್ಬಿಗೋ ರೆಸ್ಟೋರೆಂಟ್ಗೋ ಕರ್ಕೊಂಡೋದ್ರೆ ಬಿಲ್ ನೀನು ಕಟ್ಟು ನಾನು ಕಟ್ಟು ಅನ್ನೋ ಒಂದು ಪಾಲಿಸಿ ಇದೆ ಅಲ್ವಾ. ಇಲ್ಲಿ ಹಂಗಲ್ಲ, ನೀನು ಯಾರ ಜೊತೆಗಾದ್ರೂ ಹೋಗು, ನಿನ್ನ ಬಿಲ್ಲು ನೀನೇನು ತಿಂತೀಯ ನೀನೇ ಬಿಲ್ ಕಟ್ಕೋಬೇಕು. ಸೊ ಇದು ಒಂದು ಡಚ್ ಅಂತ ಏನೋ ಕರೀತಾರಂತ ಅದಕ್ಕೆ. ಸೊ ನೀವು ತಿಂದಿದ್ದಕ್ಕೆ, ನೀವು ಕುಡ್ದಿದ್ದಕ್ಕೆ ನೀವೇ ಬಿಲ್ ಕಟ್ಕೋಬೇಕು. ಸೊ ಶೇರಿಂಗ್ ಅನ್ನೋದಿರಲ್ಲ, ನೀವೇನು ತಿಂತೀರೋ ನೀವೇನು ಕುಡಿತೀರೋ ಅದಕ್ಕೆ ನೀವೇ ಬಿಲ್ ಕಟ್ಕೋಬೇಕು. ಸೊ ಈ ಒಂದು ಪದ್ಧತಿ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಅವಾಗ ಏನು ಮನಸ್ತಾಪಗಳಾಗೋದಿಲ್ಲ. ಸೊ ಒಂಥರ ಕಲ್ಚರ್ ಚೆನ್ನಾಗಿದೆ. ಸೊ ಜೊತೆಗೆ ಇಲ್ಲಿ ಇವಾಗ ನಾವು ಇಲ್ಲಿ ಒಂದು ಮೇಯ್ನ್ ಟೂರಿಸ್ಟ್ ಜಾಗಕ್ಕೆ ಬಂದಿರೋದು ಟುಲಿಪ್ ಗಾರ್ಡನ್. ಸೊ ಟುಲಿಪ್ ಹೂವು ನಾವು ನಮ್ಮ ಲಾಲ್ಬಾಗ್ ಫ್ಲವರ್ ಶೋದಲ್ಲಿ ನೋಡಿರ್ತೀವಿ. ಲಾಲ್ಬಾಗ್ ಫ್ಲವರ್ ಶೋಗೂ ಟುಲಿಪ್ಸು ಇಲ್ಲಿಂದನೇ ಬರೋದು. ಯಾಕಂದರೆ ವರ್ಲ್ಡಲ್ಲಿ ಈ ಜಾಗದಲ್ಲಿ ಟುಲಿಪ್ಸ್ನ ಅತಿ ಹೆಚ್ಚು ಬೆಳೆ ಇಲ್ಲಿರುವಂಥದ್ದು. ಜೊತೆಗೆ ಈ ಒಂದು ಆಲ್ಮೋಸ್ಟ್ ನಾವೀಗ ನೆದರ್ಲ್ಯಾಂಡ್ಸ್ ದೇಶ, ಅದರೊಳಗಡೆ ಇರುವಂಥದ್ದು ಆಮ್ಸ್ಟರ್ಡ್ಯಾಮು. ಸೊ ಇಲ್ಲೇ ನಮಗೆ ಅತಿ ಹೆಚ್ಚು ಹೂವುಗಳು ಬೆಳೆಯುವಂಥ ಜಾಗ. ಜೊತೆಗೆ ಇದು ವರ್ಲ್ಡಲ್ಲಿ ಫಸ್ಟ್ ಹೈಯೆಸ್ಟ್ ಫಾರ್ಮಿಂಗ್ ಲ್ಯಾಂಡ್. ಸೊ ಇಲ್ಲಿ ನಮಗೆ ನೀರಿಲ್ದಿರೆ ಗಿಡ ಬೆಳೆಯೋದು, ಮಣ್ಣಿಲ್ದಿರೆ ಗಿಡ ಬೆಳೆಯೋದು, ಈ ಗ್ರೀನ್ ಹೌಸ್ ಕಾನ್ಸೆಪ್ಟ್ ಏನಿದೆ ಇಲ್ಲಿಂದ ಬಂದಿರುವಂಥದ್ದು. ವರ್ಲ್ಡಲ್ಲಿ ಇದು ನಂಬರ್ 1 ಫಾರ್ಮಿಂಗ್ಗೆ. 2ನೇದು USA ಬರುತ್ತೆ. ಸೊ ಇವತ್ತು ಟುಲಿಪ್ ಗಾರ್ಡನಲ್ಲಿದ್ದೀವಿ. ಈ ಟುಲಿಪ್ ಗಾರ್ಡನ್ ಹೆಂಗೆ ಅಂದರೆ ತುಂಬ ಸೀಸನ್ನು, ನಿಮಗೆ ಸಾವಿರಾರು ಕಲರ್ಸ್ ಇರುತ್ತೆ. ಇದು ಒಂದು ಗಾರ್ಡನ್, ಓಕೆನಾ, ಫ್ಲವರ್ ಗಾರ್ಡನ್. ಫೋಟೋಸ್ಗೆ ಬ್ಯೂಟಿಫುಲ್, ಜೊತೆಗೆ ವ್ಯೂ ಬ್ಯೂಟಿಫುಲ್. ಆಮೇಲೆ ನಿಮಗೆ ಇದು ತುಂಬ ಸೀಸನ್ ವೈಸು. ಇವಾಗ ಹೆಂಗೆ ನಮಗೆ ಮಲ್ಲಿಗೆ ಹೂವಕ್ಕೆ ಸಮ್ಮರಲ್ಲಿ ಒಂದು ಸೀಸನು, ಅದೇ ಥರ ಇದು ಕೂಡ ಸೀಸನ್ ಆಗಿರುತ್ತೆ. ಇಲ್ಲಿ ನಮಗೆ ಸ್ಪ್ರಿಂಗ್ ಅಂದರೆ ಇವಾಗೇನು ನಾವು ಸಮ್ಮರ್ ಶುರು ಆಗೋಕ್ಕೊಂದು ಸ್ಪ್ರಿಂಗ್ ಅಂತ ಏನು ಕರಿತೀವಲ್ಲ, ಆ ಸ್ಪ್ರಿಂಗ್ ಸೀಸನಲ್ಲಿ ಟುಲಿಪ್ಸು ಬೆಳೆಯೋದಕ್ಕೆ ಶುರುವಾಗುತ್ತೆ. ಬರೀ 5 ವಾರ ಮಾತ್ರ ಈ ಒಂದು ಗಾರ್ಡನ್ ಓಪನ್ ಇರುತ್ತೆ. ಈ 5 ವಾರ ನೋಡೋದಕ್ಕೆ, ಟುಲಿಪ್ಸ್ ನೋಡೋದಕ್ಕೆ ದೇಶದಿಂದ ಬರ್ತಾರೆ, ವಿದೇಶದಿಂದ ಬರ್ತಾರೆ. ಆ್ಯಂಡ್ ಆಲ್ಸೋ ನಾವು ಲಕ್ಕಿ ಇವತ್ತು, ಯಾಕೆ ಅಂದರೆ ಇವತ್ತು ಟುಲಿಪ್ಸ್ ಗಾರ್ಡನ್ ಕ್ಲೋಸ್ ಆಗ್ತಾ ಇದೆ. ಇವತ್ತು ಲಾಸ್ಟು. ಸೊ ಇವತ್ತು ಮೇ 11ನೇ ತಾರೀಕು, ಮೇ ತಾನೇ ಇದು, ಮೇ 11ನೇ ತಾರೀಕು ಟುಲಿಪ್ಸ್ ಗಾರ್ಡನ್ ಕ್ಲೋಸ್ ಆಗುತ್ತೆ. ಸೊ ಇವತ್ತು ಲಾಸ್ಟ್ ಡೇ ಟುಲಿಪ್ ಗಾರ್ಡನ್ನ ನಾವು ವಿಸಿಟ್ ಮಾಡೋಣ, ಒಳ್ಳೆ ಫೋಟೋಸ್ ತೊಗೊಳ್ಳೋಣ. ಟುಲಿಪ್ಸ್ ತೋರಿಸ್ತೀನಿ. ಜೊತೆಗೆ ಅಲ್ಲಿ ನಮಗೆ ನೀರಿಲ್ದಿರೆ ಮಣ್ಣಿಲ್ದಿರೆ ಫಾರ್ಮಿಂಗ್ ಮಾಡ್ತಾರೆ, ಅಂದರೆ ಗ್ರೀನ್ ಹೌಸ್ ಅದು ಕೂಡ ಇದೆ. ಎಲ್ಲಾನು ತೋರಿಸ್ತೀನಿ. ಜೊತೆಗೆ ಈ ದೇಶದಲ್ಲಿ ವಿಂಡ್ ಮಿಲ್ಗಳು ಜಾಸ್ತಿ ಇದ್ದಾವೆ. ಯಾಕೆ ಅಂದರೆ ನೆಲನ ಡ್ರೈ ಆಗಿ ಇಟ್ಕೋಬೇಕು ಅನ್ನೋ ಉದ್ದೇಶದಿಂದ ವಿಂಡ್ ಮಿಲ್ಸು, ಜೊತೆಗೆ ಎಲೆಕ್ಟ್ರಿಸಿಟಿ ಕೂಡ ಅದರಿಂದ ಪ್ರೊಡ್ಯೂಸ್ ಮಾಡುತ್ತೆ. ವಿಂಡ್ ಮಿಲ್ಸ್ ಜಾಸ್ತಿ, ಕೆನಾಲ್ಸ್ಗಳು ಜಾಸ್ತಿ. ಯಾಕಂದರೆ ಸಿ ಲೆವೆಲ್ಗಿಂತ ಇದು ಕಮ್ಮಿ ಇದೆ, ಹಾಗಾಗಿ ಕೆನಾಲ್ಸ್ಗಳು ಜಾಸ್ತಿ, ಬ್ರಿಡ್ಜಸ್ಗಳು ಜಾಸ್ತಿ ಈ ಒಂದು ದೇಶದಲ್ಲಿ. ಸೊ ನಾವಿವಾಗ ಇರೋದು ನೆದರ್ಲ್ಯಾಂಡ್ಸಲ್ಲಿ ಆಮ್ಸ್ಟರ್ಡ್ಯಾಮಿಗೆ ಬಂದಿದ್ದೀವಿ. ಆಮ್ಸ್ಟರ್ಡ್ಯಾಮ್ದು ಸೆಕೆಂಡ್ ಹಾಫ್ ಪಿಕ್ಚರ್ ತೋರಿಸ್ತೀನಿ, ಅದು ನೆಕ್ಸ್ಟ್ ಲೆವೆಲ್ ಪಿಕ್ಚರು. ಇವಾಗ ಬರೀ ಹೂವದ ಪಿಕ್ಚರ್ ನೋಡ್ಕೊಳ್ಳಿ, ಆಮೇಲೆ ಹರಳಿಲ್ಲ ಹೂವುಗಳನ್ನ ನಾನು ತೋರಿಸ್ತೀನಿ. ಆಮೇಲೆ ಇನ್ನೊಂದು ವಿಚಾರ, ಇದು ಗೌರ್ಮೆಂಟಾ ಅಥವಾ ಪ್ರೈವೇಟಾ ಈ ಒಂದು ಫಾರ್ಮ್ ಲ್ಯಾಂಡ್ ಅಥವಾ ಗಾರ್ಡನ್ನು ಅಂತ ಕೇಳಿದ್ರೆ ಇದು ಪ್ರೈವೇಟ್, ಗೌರ್ಮೆಂಟ್ ಅಲ್ಲ ಇದು. ಸೊ ಇಲ್ಲಿ ಹೆಂಗೆ ಅಂದರೆ 16s ಅಂದರೆ 2016 ಚಿಲ್ಲರೆಯಲ್ಲಿ ಯಾವಾಗೋ ಈ ಒಂದು ಫಾರ್ಮಿಂಗ್ನ ಶುರು ಮಾಡಿದ್ರು. ಆಮೇಲೆ ಇದರಿಂದ ರೆವೆನ್ಯೂ ಜನ್ರೇಟ್ ಆಯಿತು. ಜೊತೆಗೆ ಆಲ್ ಓವರ್ ವರ್ಲ್ಡ್ ಇದು ಎಕ್ಸ್ಪೋರ್ಟ್ ಶುರು ಆದಮೇಲೆ ಇವರೇನು ಮಾಡಿದ್ರು, ಇದನ್ನು ಗಾರ್ಡನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಒಂದೇ ಗಾರ್ಡನ್ ಇರೋದು ಆಮ್ಸ್ಟರ್ಡ್ಯಾಮಲ್ಲಿ, ಟುಲಿಪ್ ಗಾರ್ಡನ್ನು. ಸೊ ಈ ಗಾರ್ಡನ್ಗೆ ಒಂಥರ ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ನನಗೆ ಯಾರೋ ಕಮೆಂಟಲ್ಲಿ ಕೇಳಿದ್ರಿ ಫ್ಲ್ಯಾಗ್ ತೋರಿಸಿ, ಏನದು ಫ್ಲ್ಯಾಗು ಅಂತ. ನೋಡಿ, ಇದು ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರದ್ದು, ಕರ್ನಾಟಕ ಫ್ಲ್ಯಾಗು, ಅದ್ರ ಮೇಲೆ ಇವ್ರದ್ದು ಲೋಗೋ ಹಾಕ್ಕೊಂಡಿದ್ದಾರೆ. ಸೊ ಅಂದರೆ ಇದು ರೆಪ್ರೆಸೆಂಟೇಷನ್, ಅದು ನಮ್ಮ ಇಂಡಿಯಾ ಫ್ಲ್ಯಾಗ್ದು ಆ ಥರ ಮಾಡಿದ್ದಾರೆ, ಪರವಾಗಿಲ್ಲ ಬಿಡಿ. ಇದು ಯಾಕಂದರೆ ಗ್ರೂಪ್ ಟೂರಲ್ಲಿ ಬಂದಾಗ ಎಲ್ಲರಿಗೂ ಗೊತ್ತಾಗಬೇಕು ಯಾರೆಲ್ಲಿ ಹೋಗ್ತಾ ಇದ್ದಾರೆ ಅಂತ. ಇದ್ದಾರೆ ನೋಡಿ, ಹಿಂಗೆ ಹಿಡ್ಕೊಂಡು ಬಾವುಟ ಹೋದರೆ ನಮಗೆ ಕಲರ್ ಗೊತ್ತಾಗುತ್ತಲ್ಲ, ಸೊ ನಾವು ಅವ್ರನ್ನ ಫಾಲೋ ಮಾಡ್ಬೋದು ಅನ್ನೋ ಉದ್ದೇಶ. ಕೀಕು ನಾಫ್ ಕುಕ್ ಏನದು, ಓದು ಬೈಲ್ ಅದನ್ನು ಬೈಲಿ ಡಾಕ್ಟ್ರು, ಬೈಲ್ ಓದು, ಬೈಲ್ ಅದೇನು ಬೋರ್ಡು ಓದು, ಅದು ಓದಿ ಅಯ್ಯೋ ನೀವೇ ಓದ್ಕೊಂಡ್ರಿ ವಾಲಿ. ಒಬ್ರೊಬ್ರು ಒಂದೊಂದ್ ತರ ಹೇಳ್ತಾವ್ರೆ. ಕೂಕೆನಾಫೋ ಒಟ್ನಲ್ಲಿ ಒಳಗಡೆ ಇರೋದು ಹೂವು ಅಷ್ಟೇ ಹೂವು ಮ್ಯಾಟ್ರ್ ನಮ್ಗೆ. ಹಾ, ವೆಲ್ಕಮ್ ಟು ಟುಲಿಪ್ಸ್ ಇರುವ ಗಾರ್ಡನ್ಗೆ. ಟುಲಿಪ್ಸ್ ಒಂದೇ ಅಲ್ಲ, ಎಲ್ಲ ಇದೆ. ಆ್ಯಕ್ಚುಲಿ ಬಾಡೋಗ್ಬಿಡ್ತಾ ಇದೆ, ಅದೇ ಇವತ್ತು ಹೇಳಿದ್ನಲ್ಲ ಲಾಸ್ಟ್ ಡೇ ಅಂತ, ಅದಕ್ಕೆ. ಇಲ್ಲಿ ನೋಡಿ ಕಲರ್ಸ್, ಬ್ಯೂಟಿಫುಲ್ ಕಲರ್ಸ್. ಲುಕ್ ಅಟ್ ದಿಸ್ ಕಲರ್ಸ್, ಮೈ ಗಾಡ್. ಇಲ್ಲಿ ನೋಡಿ, ಬ್ಲೂ ಕಲರ್, ರೆಡ್ ಕಲರ್. ನಾಯಿ ಬಿಡ್ತಾರಪ್ಪ, ವೆರಿ ಗುಡ್. ಪಾರ್ಕ್ ಒಳಗೆ ಲುಕ್ ಅಟ್ ದಿಸ್ ಬ್ಯೂಟಿ. ಓಹ್ ಕ್ರೇಜಿ.
ಅದೆಲ್ಲ ಅದು ಬಾಡೋಗಿದೆ, ಇದು ಫ್ರೆಶ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ನೋಡಿ ಕಲರು, ವಾವ್. ಆ ಡಬಲ್ ಕಲರ್ ಅಂತೂ ಸಖತ್ತಾಗಿದೆ, ಪಿಂಕ್ ಅಂಡ್ ಯೆಲ್ಲೋ ಹೈಬ್ರಿಡ್. ಒಂದೇ ಇದರಲ್ಲಿ ಎರಡು ಬಿಟ್ಟಿದೆ ಅದು. ಯಾವುದು? ಒಂದೇ ಇದರಲ್ಲಿ ಗಿಡದಲ್ಲಿ ಯೆಲ್ಲೋ ಕಲರು ಪಿಂಕ್ ಕಲರ್ ಎರಡು ಬಿಟ್ಟಿದೆ. ಒಂದೇ ಕಲರ್ ಮೂರು ಕಲರ್. ಎಂತೆಂಥ ಕಲರ್ಸು, ಈ ಥರ ಕಲರ್ಸ ನೋಡಿರಲಿಲ್ಲ. ಆ್ಯಕ್ಚುಲಿ ನಾವು ಟುಲಿಪ್ಸ್ನ ಒಂದು ಬಲ್ಬ್ ರೀತಿ ನೋಡಿದ್ವಿ ಅಲ್ಲ, ಆದರೆ ಕೆಲವೊಂದೆಲ್ಲ ಬಾಡೋಗಿದೆ. ಇವತ್ತು ಲಾಸ್ಟ್ ಡೇ ಅಲ್ವಾ. ಇಲ್ಲಿ ಕಲರ್ ಚೆನ್ನಾಗಿದೆ, ಬ್ರೀಡರ್ ಟುಲಿಪ್, ಆರೆಂಜ್ ಬ್ಯೂಟಿ ಅಂತೆ. ಹುಣಸೆ ಮರ ಅಂಕಲ್, ಹುಣಸೆ ಮರ ಅಂತೆ. ಇಲ್ಲಿ ಹೆಂಗಿದೆ ಟುಲಿಪ್ಸ್? ಸೂಪರ್ ಆಗಿದೆ, ಪೀಸ್ಫುಲ್ ಆಗಿ ತಣ್ಣಗೆ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿತ್ತಮ್ಮ. ಅಂಕಲ್ ಸ್ವಿಚ್ ಹಾಕೊಳ್ಳಿ ಅಂಕಲ್, ಆಕ್ಟಿವ್ ಆಗಿ ಅಂಕಲ್. ಬರ್ಬೇಕು ಬೇಗ ಬರ್ಬೇಕು. ಅಲ್ಲೋಡಿ ಕುರಿ ಅಲ್ಲೋಡಿ ಕುರಿ ಹೆಂಗವೆ, ಗಿಡ್ಡ ಕುರಿಗಳು. ಸೊ ನೀವು ಆ್ಯಕ್ಚುಯಲ್ ಟುಲಿಪ್ಸ್ನ ಇಲ್ಲಿ ನೋಡ್ಬೋದು. ನೋಡಿ ಎಷ್ಟು ಸಖತ್ತಾಗಿದೆ. ರೆಡ್ಡು, ಯೆಲ್ಲೋ, ಬೆರ್ಕೆ ಕಲರು, ಆ ಕಡೆ ಆರೆಂಜ್ ಕಲರು, ಸೂಪರ್ ಬ್ಯೂಟಿ. ಹೆವಿ ಬ್ಯೂಟಿ. ಆ್ಯಕ್ಚುಲಿ ಆಚೆ ಇದ್ದಿದ್ದು ಒಣಗೋಗಿದೆ, ಒಳಗಡೆ ಇರೋದು ಸಖತ್ತಾಗಿದೆ. ಆಮೇಲೆ ಒಳ್ಳೆ ವಾಸನೆ, ಅಂದರೆ ನೆಕ್ಸ್ಟ್ ಲೆವೆಲ್ ಫ್ರಾಗ್ರೆನ್ಸ್ ಬರ್ತಾ ಇದೆ ಇದರಿಂದ. ಏನು ಹೂವು ಎಲ್ಲ ಸಖತ್ತಾಗಿದೆ ನೋಡಿ, ಯೆಲ್ಲೋ ಕಲರು ಸೂಪರ್. ಇದೆಲ್ಲ ಕೆಲವೊಂದು ಹೂವು ನಮ್ಮದು ಲಾಲ್ಬಾಗ್ ಫ್ಲವರ್ ಶೋಲ್ ಬರುತ್ತೆ. ಲಾಲ್ಬಾಗ್ ಫ್ಲವರ್ ಶೋಗೆ ಸ್ವಲ್ಪ ಇಡ್ತಾರೆ. ವೆರಿ ಬ್ಯೂಟಿಫುಲ್. ನಮ್ಮ ಪೊಲೀಸ್ ಅಂಕಲ್ಗೆ ಸಮಾಧಾನನೇ ಐತಲ್ಲ. ಆಂಟಿ, ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಪರವಾಗಿಲ್ವಾ? ಇಲ್ಲಿಂದ ನೀವು ಟುಲಿಪ್ಸ್ ಬೇಕಾದ್ರೆ ಇದನ್ನ ತೊಗೊಂಡೋಗ್ಬೋದು, ಬೀಜ ತೊಗೊಂಡೋಗ್ಬೋದು. ಬಟ್ ನಮ್ಮ ಟೆಂಪ್ರೇಚರ್, ಬೆಂಗಳೂರು ಟೆಂಪ್ರೇಚರ್ಗೆ ಅದು ಬರೋದು ಡೌಟು. ತೊಗೊಂಡು ಹೋಗ್ಬೋದು, ಕ್ಯಾರಿ ಮಾಡ್ಬೋದು ಫ್ಲೈಟಲ್ಲಿ, ಏನು ತೊಂದರೆ ಇಲ್ಲ. ಸೊ ನೀವು ಕ್ಯಾಬಿನ್ ಬ್ಯಾಗಲ್ಲಿ ಹಾಕಬೇಕಾಗತ್ತೆ ಬೀಜನ. ಓಪನ್ ಮಾಡಬೇಡಿ, ಹಾಗೆ ಇದು ಮಾಡೋದ್ರಾಗತ್ತೆ. ಬೆಳೆಯಲ್ಲ, ಆ್ಯಕ್ಚುಲಿ ಬರಲ್ಲ ನಮ್ಮ ಕ್ಲೈಮೇಟಿಗೆ ಈ ಹೂವು. ಸೊ ಐ ಥಿಂಕ್ ಅಲ್ಲಿ ಹೋಗಿ ಸುಮ್ಮನೆ ಇಲ್ಲಿ ದುಡ್ಡು ತೊಗೊಂಡು ಅಲ್ಲಿಗೆ ಹೋಗಿ ಯಾಕೋ ಬದಲು ಬೆಟರ್ ನೀವು ನೋಡೋದೆ. ಕಣ್ಣಲ್ಲ ಸವಿರಿ ಬ್ಯೂಟಿನ. ಹೆಂಗಿದೆ ಪ್ರತೀಕ್ಷಾ? ಸೂಪರ್ ಆಗಿದೆ, ವೆದರ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ವಿಂಡ್ ಮಿಲ್ ಬತ್ತು ನೋಡುವ. ವಿಂಡ್ ಮಿಲ್ ಬಂತು. ಇದು ಟ್ರೆಡಿಷನಲ್ ವಿಂಡ್ ಮಿಲ್, ಓಕೆನಾ? ನಾವು ಕಾರ್ಟೂನ್ಸಲ್ಲೆಲ್ಲ ಜಾಸ್ತಿ ನೋಡಿರ್ತೀವಿ, ಸ್ಪೆಷಲಿ ಮಿಕ್ಕಿ ಮೌಸ್ ಕ್ಲಬ್ ಹೌಸಲ್ಲಿ ಕಾರ್ಟೂನ್ ನೀವು ನೋಡಿದರೆ ನೆನಪಿರುತ್ತೆ. ವುಡ್ಡನ್ದು ಒಂದು ವಿಂಡ್ ಮಿಲ್ ಇರುತ್ತೆ. ಸೊ ಇವಾಗ ನಾವೇನು ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ವಿಂಡ್ ಮಿಲ್ಸು, ಅದಕ್ಕಿಂತ ಮುಂಚೆ ಬಂದಿರುವಂಥ ವಿಂಡ್ ಮಿಲ್ಸು ಕಂಪ್ಲೀಟು ಮರದಲ್ಲಿ ಕಟ್ಟಿದ್ದಾರೆ. ಈ ವಿಂಡ್ ಮಿಲ್ಲು ಟ್ರೆಡಿಷನಲ್ ವಿಂಡ್ ಮಿಲ್. ಇದನ್ನು ನೋಡಿ ಬನ್ನಿ. ಸೊ ನಾನು ಹೇಳೋದಲ್ಲ ಟ್ರೆಡಿಷ್ನಲ್ ವಿಂಡ್ ಮಿಲ್ ಅಂತ ಹೇಳಿ. 1892 ಅಲ್ಲಿ ಕಟ್ಟಿರೋದು. ಇದನ್ನು ಶುರು ಮಾಡಿ 1957 ಫಿನಿಶ್ ಮಾಡಿದ್ದಾರೆ, ಅಲ್ಲಿ ಹಾಕಿದ್ದಾರೆ. ಸೊ ಇದು ನಮ್ಮ ಫಸ್ಟ್ ವುಡ್ ವಿಂಡ್ ಮಿಲ್. ಇದು ಫಸ್ಟ್ ವುಡನ್ ವುಂಡ್ ಮಿಲ್. ಇದು ಆಯ್ತು, ವುಂಡ್ ಮಿಲ್ ಅಂತ ಇದ್ದೀನಿ ನಾನು, ನೋಡು ವಿಂಡ್ ಮಿಲ್ಲು. ಫಸ್ಟ್ ವುಡನ್ ವಿಂಡ್ ಮಿಲ್. ಇಲ್ಲಿ ವುಡನ್ ಶೂಸ್ ಕೂಡ ಫೇಮಸ್ಸು. ನಾವು ಕಾರ್ಟೂನ್ ನೆನಪಾಗ್ತಿದ್ಯಾ ನಿನಗೆ ಇದೆಲ್ಲ ನೋಡಿದಾಗ? ಕೆಲವೊಂದು ಕಾರ್ಟೂನಲ್ಲಿ ಈ ಥರ ಎಲ್ಲ ಯೂಸ್ ಮಾಡಿದ್ರು ನೋಡಿ. ಮರದ್ದು ಶೂಸು ಸೈಜ್ ಇಲ್ಲಿ ಹಾಕವ್ರೆ. ಇದಕ್ಕೆ 3,500 ಶುರು ನಮ್ಮ ಇಂಡಿಯನ್ ಕರೆನ್ಸಿಗೆ. ಸೈಜ್ ವೈಸು 40 ಅಂದರೆ ಆಲ್ಮೋಸ್ಟ್ 5,000 ರೂಪಾಯಿ ವುಡನ್ ಶೂಸ್ಗೆ. ಒಂದು ಜೊತೆ ಪೇರ್ಗೆ. ಎಲ್ಲ ಹಾಕೊಂಡೋಯ್ತಾರೆ ಇದನ್ನ. ಅಲ್ಲ, ವುಡನ್ ಶೂ ಬೆನ್ನು ಬರಲ್ವಾ ವಾಕ್ ಮಾಡಿದ್ರೆ? ಅಷ್ಟೇ, ಪಾಚಿ ಕಟ್ಬಿಡುತ್ತೆ ಗ್ಯಾರಂಟಿ ಅಷ್ಟೇ. ಎಲ್ಲ ಬಣ್ಣ ಬಣ್ಣದ ಹೂಗಳನ್ನು ನೋಡಿದ್ದೀರೇ? ಎಲ್ಲ ಹೂ ನೋಡಿದ್ವಿ, ಎಲ್ಲ ಬಣ್ಣ ಬಣ್ಣ ಜನ ನೋಡಿದ್ವಿ, ಬಣ್ಣ ಬಣ್ಣ ಹೂ ನೋಡಿದ್ವಿ. ಈ ತರ ಡೈಲಾಗ್ ಹೊಡಿಯುವಾಗ ಅಲ್ಲಿ ಇದರಲ್ಲಿ ಕಮಿಕ್ಸ್ ಹಾಕು. ಟ್ರಾಲ್ ಮಾಡ್ಬೇಕಂತೆ ಅಂಕಲ್ ನಿಮ್ಮನ್ನ, ಅವ್ರು ಹೇಳ್ತಿರೋದು ಮಾಡಿ ಅಂತೆ ನೋಡಿ. ಆಮೇಲೆ ನಿಮ್ಮ ಮಕ್ಳು ವಿಡಿಯೋ ನೋಡಿದ್ಮೇಲೆ ನನ್ಗೆ ಹೊಡಿತಾರೆ, ನಮ್ಮ ಅಪ್ಪನ ಟ್ರಾಲ್ ಮಾಡ್ತಾ ಇದಾರೆ ಅಂತ.
ಸೊ ಎನಿವೇಸ್ ಇದು ಟುಲಿಪ್ ಗಾರ್ಡನ್ ಸೀಸನ್ ವೈಸ್ ನಾನು ಹೇಳದ್ನಲ್ಲ ಕೆಲವೊಂದಷ್ಟು ಪಾಯಿಂಟ್ಸು. ಇವತ್ತು ಲಾಸ್ಟ್ ಡೇ ಆಲ್ಮೋಸ್ಟ್ ಎಲ್ಲ ಬಾಡೋಗ್ತಿದೆ, ಬಟ್ ಎರಡೇ ಗುಡ್ ಟೈಮ್ ಚೆನ್ನಾಗಿತ್ತು. 5 weeks only. ಚೆನ್ನಾಗಿತ್ತು, ಒಂಥರ ಯೂನಿಕ್ ಎಕ್ಸ್ಪೀರಿಯನ್ಸ್. ಈ ಥರ ಹೂವು ನಮ್ಮ ಬೆಂಗಳೂರಲ್ಲಿ ಈ ಥರ ನೋಡೋದಕ್ಕೆ ಸಿಗಲ್ಲ. ಸೊ ಇಲ್ಲಿ ಬಂದಾಗ ನೀವು ವಿಸಿಟ್ ಮಾಡಿ, ಚೆನ್ನಾಗಿದೆ ಟುಲಿಪ್ ಗಾರ್ಡನ್. ಸೊ ನೆಕ್ಸ್ಟ್ ಬೇರೆ ಜಾಗಕ್ಕೆ ಹೋಗ್ತಾ ಇದೀವಿ, ಅದನ್ನು ತೋರಿಸ್ತೀನಿ. ನೆಕ್ಸ್ಟ್ ಹಾಫ್ ಅಲ್ಲಿ ಸೆಕೆಂಡ್ ಮಜಾ ತೋರಿಸ್ತೀನಿ. ಹರಳಿ ಇವಾಗ ಮಗು ಹೂವು ತೋರಿಸಿದೀನಿ, ಆಮೇಲೆ ಹರಳಿರೋ ಹೂವು ತೋರಿಸ್ತೀನಿ ಅಂತ ಅವೆಲ್ಲ ಹೇಳಿದೀನಿ. ನೆಕ್ಸ್ಟ್ ತೋರಿಸ್ತೀನಿ, ಬನ್ನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಮನ್ಕೊಳ್ಳಿ. ಎಲ್ಲ ಕೌಂಟ್ರು ಹಿಂಗ್ ಕೊಡ್ತಾವ್ರೆ ವಿಡಿಯೋಸ್ಗೆ, ಅಂದ್ರೆ ಹಂಗ್ ಕೊಡ್ತಾವ್ರೆ. ಇದು ಟುಲಿಪ್ಸ್ ಗಿಡದು ಬೀಜ. 2 ಅಂದ್ರೆ 1,200 ರೂಪಾಯಿ. 1,250, 15,000 ಅಥವಾ 1,500. ಬಟ್ ಜಾಸ್ತಿ ಇದೆ ಅಂತ ಕ್ವಾಂಟಿಟಿ. ಒಂದಕ್ಕಾದ್ರೆ 8, 7.95. ಎರಡಕ್ಕಾದ್ರೆ ನೋಡಿ, ರೈತರು ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಟುಲಿಪ್ ಬೀಜಗಳು ಇಲ್ಲಿ ಸಿಗ್ತವೆ. ಅಂಕಲ್ ನೀವು ರೈತರಲ್ವಾ, ಇದು ಬರುತ್ತಾ ನಮ್ಮ ಟೆಂಪ್ರೇಚರ್ಗೆ? ಬರುತ್ತಾ ಗ್ಯಾರಂಟಿ? ಇದ್ರಲ್ಲಿ ಹಾಕ್ಬೇಕಷ್ಟೇ, ಶಾಡೋ ಅಂಡರ್. ಹೌದಾ, ಬಿಸಿಲಿಗೆ ಇಡಬಾರ್ದು ಇದನ್ನ? ಬಿಸಿಲಲ್ಲಿ ಓಕೆ.